ಟಿವಿಲಿ ಏನೋ ಆಗ್ತಾರೆ. ಮೂವಿ ಆಗ್ತಾರೆ. ಇದು ಕತೆ ನೋಡಿ ಪಿಕ್ಚರ್ ಆಗ್ತಾರೆ. ತಾತ ಅಜ್ಜಿ ನಮ್ಮ ಅಕ್ಕ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಸ್ವಾಗತ. ನಿನ್ನೆ ಆ ಒಂದು ಎಪಿಸೋಡ್ ಆದಮೇಲೆ ಬಿಗ್ ಬಾಸ್ ಅವರು ಆ ಒಂದು ಟಿವಿಯಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿದೆಯಲ್ವಾ, ಆ ಒಂದು ಟಿವಿಯಲ್ಲಿ ಸ್ಪರ್ಧಿಗಳ ಮನೆ ಕಡೆಯಿಂದ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು, ವಿಶೇಷ ಏನು ಬಂದಿದೆ ಅಂತ ಟಿವಿಯಲ್ಲಿ ಹಾಕ್ಸ್ಬಿಟ್ಟು ತೋರಿಸ್ತಾ ಇದ್ರು. ಆ ಒಂದು ಸಿಚುವೇಶನಲ್ಲಿ ಗಿಲ್ಲಿಯವ್ರಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರ ನೋಡಿದೆ. ಕರ್ಲ್ ನಿಜವಾಗ್ಲೂ ತುಂಬ ಚುರುಕಂತು. ಅದೇನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 200 ಲೈಕ್ಸ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ್ರೆ ವೀಡಿಯೋ ಕೊನೆಯವರು ನೋಡಿ. ಇಡೀ ಈ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ನೀವೇನಾದರೂ ತಪ್ಪು ಮಾಡಿದರೆ, ಬೇರೆಯವ್ರಿಗೆ ಹರ್ಟ್ ಮಾಡಿದರೆ, ಆ ಗಿಲ್ಟ್ ಫೀಲ್ ಏನಾದರೂ ನಿಮಗೆ ಕಾಡ್ತಿದ್ರೆ ಅವ್ರಿಗೆ ಸಾರಿ ಕೇಳುವಂತಹ ಒಂದು ಸಿಚುವೇಶನ್ ಬರುತ್ತೆ. ಸೊ ಅವ್ರಿಗೆ ಸಾರಿ ಕೇಳ್ಬೋದು ಅಂತ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಆ ಟಾಸ್ಕ್ ಏನಂತ ನಿನ್ನೆ ಒಂದು ಎಪಿಸೋಡಲ್ಲಿ ನಾವು ನೋಡಿರ್ತೀವಿ. ಅದು ಎಂಡ್ ಆಗಿದ ತಕ್ಷಣ ಬಿಗ್ ಬಾಸ್ ಅವರು ಮನೆಯಲ್ಲಿರುವಂತಹ ಪ್ರತಿ ಸ್ಪರ್ಧಿಗೂ ಒಂದು ಸರ್ಪ್ರೈಸ್ ಕೊಡ್ತಾರೆ. ಅದೇನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಅವರು ಹೇಳ್ತಾರೆ, ಸೊ ಈ ಮನೆಯಲ್ಲಿ ತುಂಬ ಜನ ಒಂದು ಮೂವಿ ನೋಡಬೇಕು ಅಂತ ಆ ಲೆಟ್ರಲ್ಲಿ ಬರೆದಿರ್ತೀರ ನಿಮ್ಮ ವಿಶ್ ಲೆಟ್ರಲ್ಲಿ. ಬಟ್ ಆದರೆ ಅದನ್ನು ನಾನು ತಿಳಿಸೋದಕ್ಕೆ ಆಗ್ತಿಲ್ಲ, ಸಾಧ್ಯವಾಗ್ತಿಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನೀವು ಖುಷಿ ಪಡುವಂತಹ ವಿಚಾರ ಒಂದು ತೋರಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಗಾರ್ಡನ್ ಏರಿಯಾದಲ್ಲಿ ಒಂದು ಟಿ ವಿ ಅರೇಂಜ್ ಮಾಡ್ತಾರೆ. ಆ ಟಿ ವಿಯಲ್ಲಿ ಅಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿಗೆ ಸಂಬಂಧಪಟ್ಟಿರುವ ಹಾಗೆ ಯಾರ್ಯಾರು ವಿಶ್ ಮಾಡಿದ್ದಾರೆ ಅಂತ ಆ ಟಿ ವಿಯಲ್ಲಿ ತೋರಿಸ್ತಾರೆ. ಆ ಟಿ ವಿಯಲ್ಲಿ ಮೊದಲನೇದಾಗಿ ತೋರಿಸೋದು ಅಶ್ವಿನಿ ಮೇಡಮ್ ಅವ್ರಿಗೆ ಬಂದಿರುವಂಥ ವಿಷಯಸು. ಅವರೊಂದು ಸ್ವಂತ ಮನೆ ಏನಿದೆ ಬೆಂಗಳೂರಲ್ಲಿ, ಆ ಒಂದು ಮನೆ ಮುಂದ್ಗಡೆ ಆಲ್ಮೋಸ್ಟ್ ಒಂದು 20 ಅಡಿ ಕಟೌಟ್ ಆಗಿರ್ತಾರೆ. ಆ ಕಟೌಟ್ ಮುಂದೆ ಆಲ್ಮೋಸ್ಟ್ ಒಂದು 15-20 ಜನ ನಿಂತ್ಕೊಂಡು ಅಶ್ವಿನಿ ಮೇಡಮ್ ಅವ್ರಿಗೆ ಗೆದ್ದು ಬನ್ನಿ ಅಂತ ಹೇಳ್ಬಿಟ್ಟು ವಿಶೇಷನ ತಿಳಿಸ್ತಾ ಇರ್ತಾರೆ. ನೆಕ್ಸ್ಟು ಅದಾದಮೇಲೆ ಧನುಷ್ ಅವರ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಧನುಷ್ ಅವ್ರಿಗೆ ಸಂಬಂಧಪಟ್ಟಿರುವಂತಹ ನೆಂಟರು ಮತ್ತು ಅವರ ಕಸಿನ್ಸು, ಅವರ ಅಕ್ಕ ಅವರು, ಅಮ್ಮ ಅವರು, ಪ್ರತಿಯೊಬ್ಬರು ಅವ್ರಿಗೆ ವಿಶ್ ಮಾಡಿರ್ತಾರೆ. ಅವರು ಮಾಡಿರುವಂಥ ಪ್ಲೇಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಮ್ಮ ರಘು ಅವ್ರಿಗೆ ವಿಶೇಷನ ತಿಳಿಸ್ತಾರೆ. ಆ ಒಂದು ವಿಡಿಯೋಯಲ್ಲಿ ರಘು ಅವರ ಮಿಸಸ್ ಅವರು ಮತ್ತು ಆ ಜಿಮ್ಗೆ ಸಂಬಂಧಪಟ್ಟಿರುವಂತಹ ಅವರ ರಿಲೇಟಿವ್ಸು ಪ್ರತಿಯೊಬ್ಬರು ಜಿಮ್ಮಲ್ಲೇ ಕೂತ್ಕೊಂಡು ಅವ್ರಿಗೆ ವಿಶೇಷನ ತಿಳಿಸಿರ್ತಾರೆ. ಮತ್ತು ನೆಕ್ಸ್ಟು ಕಾವ್ಯ ಅವರ ಒಂದು ವಿಡಿಯೋ ಪ್ಲೇ ಆಗುತ್ತೆ. ಅವ್ರಿಗೆ ಸಂಬಂಧಪಟ್ಟಿರುವಂಥ ಅವ್ರ ಏರಿಯಾದಲ್ಲಿರುವಂಥ ಫ್ರೆಂಡ್ಸು ಮತ್ತು ಅವರ ಫ್ಯಾಮಿಲಿ, ಅವರ ಸಂಬಂಧಿಕರು ಒಂದು ರೋಡಲ್ಲಿ ನಿಂತ್ಕೊಂಡು ಗೆದ್ದು ಬಾ ಕಾವ್ಯ ಅಂತ ವಿಶೇಷನ ತಿಳಿಸ್ತಾರೆ. ಈವನ್ ಅವರ ಅಜ್ಜಿ ತಾತ ಕೂಡ ಬಂದಿರ್ತಾರೆ. ಇಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಕಾವ್ಯ ಅವ್ರಿಗೆ ಒಂದು ಟಿ ಶರ್ಟ್ ಮಾಡಿಸಿರ್ತಾರೆ. ಅಂದರೆ ವೈಟ್ ಟಿ ಶರ್ಟ್ ಮೇಲೆ ಆ ಕಾವ್ಯ ಅವರ ಒಂದು ಫೋಟೋ ಇರುತ್ತೆ. ಆ ಒಂದು ಟಿ ಶರ್ಟ್ನ ಪ್ರತಿಯೊಬ್ಬರು ಹಾಕೊಂಡು ನಮ್ಮ ಕಾವ್ಯ ಅವ್ರಿಗೆ ವಿಶೇಷನ ತಿಳಿಸ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟು ರಕ್ಷಿತಾ ಅವರ ಒಂದು ವಿಡಿಯೋ ಪ್ಲೇ ಆಗುತ್ತೆ. ರಕ್ಷಿತಾಗೆ ವಿಶೇಷ ತಿಳಿಸೋದಕ್ಕೆ ಒಂದು ಆಲ್ಮೋಸ್ಟ್ ಒಂದು 6-7 ಜನ ಮಾತ್ರ ಇರ್ತಾರೆ. ಅವರ ಮನೆ ಒಳಗಡೆನೆ ಕೂತ್ಕೊಂಡು ಗೆದ್ದು ಬಾ ರಕ್ಷಿತಾ ಅಂತ ಕನ್ನಡದಲ್ಲೇನೆ ವಿಶೇಷ ಮಾಡ್ತಾರೆ. ಮತ್ತೆ ಲಾಸ್ಟಲ್ಲಿ ಗಿಲ್ಲಿಯವರ ವಿಡಿಯೋ ಪ್ಲೇ ಆಗುತ್ತೆ. ಗಿಲ್ಲಿಯವರ ಮನೆ ಮುಂದೆ, ಸೊ ಅವ್ರ ಮನೆ ಇರುತ್ತಲ್ವ, ಮನೆ ಮುಂದ್ಗಡೆ ಇತ್ಲ ಅಂತಾರೆ. ಮೋಸ್ಟ್ಲಿ ನಮ್ಮ ಹಳ್ಳಿ ಲ್ಯಾಂಗ್ವೇಜಲ್ಲಿ ಇತ್ಲ ಕಡೆ ಅಂತಾರೆ. ಆ ಇತ್ಲಲ್ಲಿ ಎಲ್ಲರೂ ಕೂತ್ಕೊಂಡು ಅವ್ರ ಅಮ್ಮ ಅವರು, ಅವ್ರ ಸಂಬಂಧಿಕರು, ಅವ್ರ ನೆಂಟರು, ಫ್ರೆಂಡ್ಸ್ ಯಾರು ಅವ್ರ ಸಂಬಂಧಿಕರು ಮಾತ್ರ ಇರ್ತಾರೆ. ಸೊ ಅವ್ರು ಇತ್ಲಲ್ಲಿ ಇರ್ತಾರೆ. ಅವ್ರ ಹಿಂದೆ ಸೀಮೆ ಹಸುಗಳು ಕಾಣಿಸ್ತಾ ಇರುತ್ತೆ. ಅದೇ ರೀತಿ ನಮ್ಮ ತೋಟಗಳಲ್ಲಿ ಗ್ರೀನ್ ಮೆಸ್ ಅಂತ ಒಂದು ಹೇಳ್ತೇವೆ ಹಳ್ಳಿಗಳ ಕಡೆ. ಆ ಒಂದು ಗ್ರೀನ್ ಮೆಸ್ಸು ಹಿಂದೆ ಬ್ಯಾಕ್ಗ್ರೌಂಡ್ ಇರುತ್ತೆ. ಅದ್ರ ಮುಂದೆ ಇವ್ರು ಕೂತ್ಕೊಂಡು ಪ್ರತಿಯೊಬ್ಬರು ಗೆದ್ದು ಬಾ ಗಿಲ್ಲೆ ಅಂತ ವಿಶೇಷ ಮಾಡ್ತಾರೆ. ಸೊ ಎಲ್ರಿಗೂ ಕಂಪೇರ್ ಮಾಡಿದಾಗ ನಮ್ಮ ಗಿಲ್ಲೆ ಅವ್ರದ್ದು ವಿಶೇಷ ಮಾಡಿರ್ತಾರಲ್ವ, ಅದು ತುಂಬ ಶಾರ್ಟ್ ಆಗಿತ್ತು. ಎಸ್ಪೆಷಲಿ ಆ ಒಂದು ಟಿ ಕಂಪ್ಲೀಟ್ ಆದಮೇಲೆ ರಘು ಕೂಡ ಹೇಳ್ತಾರೆ, ಎಲ್ಲರದ್ದು ಚೆನ್ನಾಗಿತ್ತು, ಗಿಲ್ಲಿದ್ ಮಾತ್ರ ತುಂಬ ಬೇಗ ಬಂದೋಗ್ಬಿಡ್ತು ಅಂತ ಹೇಳಿದಾಗ ಗಿಲ್ಲಿಯವ್ರು ಹೇಳ್ತಾರೆ, ನಮ್ಮ ಮನೆಯವ್ರಿಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಆದ್ದರಿಂದ ಮೋಸ್ಟ್ಲಿ ಆ ಥರ ಆಗಿರ್ಬೋದು ಅಂತಾರೆ. ನನಗೆ ಇಲ್ಲಿ ಬೇಜಾರಾಗಿದ್ದ ವಿಚಾರ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ವಿಶ್ ಮಾಡಿದ್ರಲ್ವ, ಈ 5 ಜನ ಸ್ಪರ್ಧಿಗಳು ಏನಿದ್ದಾರೆ ಅವ್ರಿಗೆ ವಿಶ್ ಮಾಡಿರುವಂಥ ಪ್ರತಿಯೊಬ್ಬರು ಸ್ವಲ್ಪ ಪಾಶ್ ಆಗಿದ್ದರು. ಅದೇ ರೀತಿ ಕಟೌಟ್ಗಳಾಗಿರ್ಬೋದು, ಈ ರೀತಿ ಟಿ ಶರ್ಟ್ಲಾಗಿರ್ಬೋದು, ಬೇರೆ ಲೆವೆಲಲ್ಲಿ ಪ್ಲಾನ್ ಮಾಡಿದ್ರು ಅನ್ಕೊತೀನಿ. ಬಟ್ ಗಿಲ್ಲಿಯವರು ಅಂತ ಬಂದಾಗ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಒಬ್ಬ ಮಧ್ಯತರಗತಿ ಕುಟುಂಬದಿಂದ ಬಂದಿರುವಂತಹ ಕರುನಾಡಿನ ಮಗ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೂ ಮುಂಚೆ ತುಂಬ ಒಂದು ರಿಯಾಲಿಟಿ ಶೋಸಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ಬೋದು, ಅದರಲ್ಲಿ ಗೆದ್ದಿರ್ಬೋದು, ಗೆಲ್ಲದೇ ಇರಬಹುದು. ಸೊ ಅದರಲ್ಲಿ ಬರುವಂತಹ ದುಡ್ಡು ಮೋಸ್ಟ್ಲಿ ಅವರ ಒಂದು ಖರ್ಚು ವೆಚ್ಚಕ್ಕೆ ಆಗಿರುತ್ತೆ, ರೂಮ್ ಬಾಡಿಗೆ ಅದು ಸಮಥಿಂಗ್ ಅದು ಇದು. ಅದರಿಂದ ಅವ್ರಿಗೆ ಅಷ್ಟೇನು ಫೈನಾನ್ಷಿಯಲ್ ಹೆಲ್ಪ್ ಆಗಿರೋದಿಲ್ಲ. ಈ ಒಂದು ಬಿಗ್ ಬಾಸ್ ಅಂತ ಬಂದಾಗ ಮೋಸ್ಟ್ಲಿ ಇದರಲ್ಲಿ ಏನಾದರೂ ಗೆದ್ದರೆ ಅವರ ಒಂದು ಜೀವನಕ್ಕೆ ಕೂಡ ಉಪಯೋಗ ಆಗುತ್ತೆ, ಅವರ ಒಂದು ಮನೆ ಕಡೆಗೂ ಕೂಡ ಉಪಯೋಗ ಆಗುತ್ತೆ. ಯಾರಾದರೂ ಒಬ್ರು ಗೆಲ್ಲೇಬೇಕು. ಆದರೆ ಪ್ರತಿಯೊಬ್ಬರಿಗೂ ಗೊತ್ತು ಗಿಲ್ಲಿಯವರ ಒಂದು ಸಪೋರ್ಟ್ ಆಚೆಗಳಿಗೆ ಯಾವ ರೀತಿ ಸಿಗ್ತಿದೆ ಅಂತ. ಸೊ ಎಷ್ಟೇ ಸಪೋರ್ಟ್ ಸಿಕ್ಕಿದ್ರೂ ಬಿಗ್ ಬಾಸ್ ಮನೆಯಲ್ಲಿ ಸುದೀಪ್ ಸರ್ ಅವರು ಯಾರು ಕೈ ಎತ್ತುತ್ತಾರೆ ಅಂತ ಹೇಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲವರೆಗೂ ನಾವು ಭವಿಷ್ಯ ಹೇಳೋದಕ್ಕಾಗಲ್ಲ ಯಾವ ರೀತಿ ಟರ್ನ್ ಆಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಈ ಓಟ್ಗೆ, ಈ ಜನಗಳಿಗೆ ನಮ್ಮ ಒಂದು ಸಪೋರ್ಟ್ಗೆ ಬೆಲೆ ಕೊಡೋ ಕಾಲ ಹೋಗಿ ತುಂಬ ದಿನ ಆಗಿದೆ. ಸೊ ಆ ಒಂದು ರೀಸನಿಂದ ರಿಸಲ್ಟ್ ಬರೋವರೆಗೂ ನಾವು ಫಿಂಗರ್ ಕ್ರಾಸ್ ಮಾಡಲೇಬೇಕಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ, ಪ್ರತಿಯೊಬ್ಬರು ವೋಟ್ ಮಾಡೇ ಇರ್ತೀರಾ. ಸೊ ಯಾರು ಮಾಡಿಲ್ಲ ಅವರು ಡೆಫಿನೆಟ್ಲಿ ನಿಮ್ಮ ಪರ್ಸ್ನಲ್ ಚಾಯ್ಸ್ ಇದು, ಬಟ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಗೆ ವೋಟ್ ಹಾಕಿ ಗಳಿಸ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದೇ ರೀತಿ ಯಾರೆಲ್ಲ ವೋಟ್ ಹಾಕಿದ್ದೀರಾ, ಯಾರು ವೋಟ್ ಆಗಬೇಕು ಅಂದ್ಕೊಂಡಿದ್ದೀರಾ, ನಿಮ್ಮ ಸ್ವಯಂ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಯಾರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ಇದು ಈ ವಿಡಿಯೋದಲ್ಲಿನ ವಿಚಾರ. ಮುಂದಿನ ಮತ್ತೊಂದು ಲೈವ್ ವಿಚಾರ ಸಿಗ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಹೋಗೋಕ್ಕೂ ಮುಂಚೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಅಂತ ಭಾವಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಕನ್ನಡ ಬಿಗ್ ಬಾಸ್ ಸೀಸನ್ 12 ಫೈನಲಿಸ್ಟು ಇಬ್ಬರು ಯಾರು ಇರ್ತಾರೆ, ಟಾಪ್ 2 ಯಾರು ಇರ್ತಾರೆ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ಪಿನ್ ಮಾಡಿ. ಥ್ಯಾಂಕ್ ಯು.